ಬೆಂಗಳೂರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆಯನ್ನ ನೀಡಿದ್ದಾರೆ. ತಮಿಳುನಾಡಿಗೆ 2,000 ಕ್ಯೂಸೆಕ್ ಬಿಡುಗಡೆ ಆದೇಶ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಆದೇಶದ ಮಾಹಿತಿಯನ್ನು ಎಚ್.ಡಿ. ದೇವೇಗೌಡರು ಪಡೆದಿದ್ದಾರೆ. ಬೆಂಗಳೂರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆಯನ್ನ ನೀಡಿದ್ದಾರೆ. ದ್ವಿಸದಸ್ಯ ಪೀಠದ ಎದುರು ನಾರಿಮನ್ ವಾದ ಮಂಡನೆ ಮಾಡಿದ್ದಾರೆ. ಅಕ್ಟೋಬರ್ 7ರಿಂದ 18ರವರೆಗೆ 2,000 ಕ್ಯೂಸೆಕ್ ನೀರು ಬಿಡಲು ಈಗ ಆದೇಶವನ್ನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡುವುದು ಅನಿವಾರ್ಯವಾಗಿದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರವು ಕೂಡ ನಾವು ಆಭಾರಿಯಾಗಿದ್ದೇವೆ. ಈವರೆಗೆ ಏನೇನಾಗಿದೆ ಎಂದು ಕೇಂದ್ರ ಸರ್ಕಾರ ಅಫಿಡವಿಟ್ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಹಾಗೂ ಅಟಾರ್ನಿ ಜನರಲ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಬೆಂಗಳೂರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಈ ವಿಚಾರವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾತನಾಡ್ತಿದ್ದಾರೆ. ಬನ್ನಿ ಅವ್ರು ಏನ್ ಮಾತನಾಡ್ತಿದ್ದಾರೆ ಕೇಳೋಣ. ಮಾರ್ಕೆಟ್ ಬೋರಿಂಗ್ ಮಾಡಿದ್ವಿ, ಯಾರಿಗೋಸ್ಕರ ಮಾಡಿದ್ವಿ? ಕಾವೇರಿ ಬೇಸಿನ್ಗೆಲ್ಲ ಅದು, ಮಹದಾಯಿ ಬೇಸಿನ್ಗೆಲ್ಲ ಅದು, ಕೃಷ್ಣ ಬೇಸಿನ್. ಅವ್ರ ಸರ್ಕಾರ ಏನು ಬಿಟ್ಟು ಹೋಗಿದ್ರು ನಮಗೆ? 18% ಮಾರ್ಕೆಟ್ ಬೋರಿಂಗ್ ಮಾಡಿದೆ. ನನಗಿರೋ ನೋವನ್ನ ಹೇಳ್ಕೋಬೇಕು. ನಾನು ಇವತ್ತು ನಿಮ್ಮ ಮುಂದೆ ಹೇಳಿದೆ, ಯಾರ ಮುಂದೆ ಹೇಳಲಿ? ಏನೋ ದೈವದ ಅನುಗ್ರಹ, ಡೆಲ್ಲಿಗೆ ಹೋದೆ. ಒಂದು ಹೊಸ ಸ್ಕೀಮನ್ನ ಈ ರಾಷ್ಟ್ರದಲ್ಲಿ ಯಾರೂ ಮಾಡಲಿಲ್ಲ, ಮಾಡಿದೆ. ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅಂತ ಯಾರೂ ಮಾಡಲಿಲ್ಲ. ಹಿಂಗೆ ಇವತ್ತವರೆಗೂ ಅದು ಕಂಟಿನ್ಯೂ ಆಗಿದೆ. ಅದು ಕಾವೇರಿ ಬೇಸಿನ್ ದುಡ್ಡು ಬರಲ್ಲ, ಓನ್ಲಿ ಕೃಷ್ಣಾ ಬೇಸಿನ್ 9,000 ಕೋಟಿ ಬಂದಿದೆ. ನಾವು ನಿಲ್ಲಿಸಿದ ನೀರನ್ನ ಇನ್ನೂ ಬಳಕೆ ಮಾಡೋಕ್ಕಾಗಿಲ್ಲ ಇವರಿಗೆ. ನನ್ನ ನಾಡು ಕರ್ನಾಟಕದ ನಾಡು, ಸಾಹಿತಿಗಳು ಹೇಳಿದರು ಚಿನ್ನದ ನಾಡು ಆಗಬೇಕು ಅಂತ ಹೇಳಿ. ಕಿಂಚಿತ್ ಸೇವೆ ಸಲ್ಲಿಸಿದ್ದೆ ನಾನು. ಕರ್ನಾಟಕ ನಾಡದ ಒಬ್ಬ ಸಾಮಾನ್ಯ ರೈತನ ಮಗ ನಾನು. ಕಿಂಚಿತ್ ಸೇವೆ ಸಲ್ಲಿಸಿದ್ದೇನೆ ನಾನು. ಈ ಭಾಗ ಆ ಭಾಗ ಇದೆಲ್ಲ ನನ್ನ ಮನಸ್ಸಲ್ಲಿ ಆ ದ್ರೋಹ ಮಾಡ್ಕೊಂಡದಲ್ಲ. ನಾನು ಇಡೀ ರಾಜ್ಯದ ಮಹಾಜನತೆಯಲ್ಲಿ ಕೃಷ್ಣಾ ಬೇಸಿನ್ ಹಂಗರ್ ಸ್ಟ್ರೈಕ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮಗೆ ನಾನೇನು ಸ್ಕೀಮ್ ಮಾಡಿದೆ ಅದನ್ನು ಮನಮೋಹನ್ ಸಿಂಗು ಮುಂದುವರಿಸಿದ್ರು, ವಾಜಪೇಯಿಗೂ ಮುಂದುವರಿಸಿದ್ರು, ಮೋದಿಯವರು ಮುಂದುವರಿಸ್ತಾ ಇದ್ದಾರೆ. ಹಿಂದೆ ಯಾರೂ ಮಾಡಲಿಲ್ಲ. ಇಂದಿರಾ ಗಾಂಧಿ ಬಂದರು, ಚಿನ್ನದ ದೂಸ್ಕೊಂಡು ಹೋದರು. ದೂರು ಕೊಡೋದಿಲ್ಲ, ನಾನು ಆಪಾದನೆ ಮಾಡೋದಿಲ್ಲ. ಅದೇ ನಾನು ಏನು ಮಾಡಿದೆ ಅನ್ನೋದನ್ನು ಜ್ಞಾಪಿಸ್ಕೊಂಡಿದ್ದೇನೆ ಅಷ್ಟೇ. ಈ ರಾಜ್ಯಕ್ಕೋಸ್ಕರ ಮಾಡಿದ್ದೇನೆ ಅಷ್ಟೇ. 84 ವಯಸ್ಸಿನಲ್ಲಿ ಏನು ಕಾವೇರಿಗೋಸ್ಕರ ಧರಣ ಕೂತರು, ಈ ಥರ ಮಾತಾಡಬೇಡಿ. ಮಹದಾಯಿ ಬಂದಾಗ ಆ ತೀರ್ಪು ಹೊರಗೆ ಬರಲಿ. ಆ ಅವಶ್ಯಕ್ಕೆ ಬಿದ್ದರೆ ಅವತ್ತು ನಿರ್ಣಯ ಅಂತ ನೋಡಿ ನೀವು. ಈಗ ಯಾರ ಮೇಲೆ ಹೋಗಿ ಧರಣ ಕೂರಲಿ? ಪ್ರೈಮ್ ಮಿನಿಸ್ಟರ್ ಹತ್ರ ಹೋದೆ, ನಾನು ಮಾಡಿದ್ದು ಹೇಳಿದ್ದೇನೆ. ಅವರು ಯಾವ ಇಕ್ಕಟ್ಟಲ್ಲಿದ್ದಾರೆ ಅಂತ ನಾನು ವಿಮರ್ಶೆ ಮಾಡೋಕ್ಕೆ ನಿಮ್ಮ ಮುಂದೆ ಬಂದಿಲ್ಲ. ಲಘುವಾಗಿ ಮಾತನಾಡಲ್ಲ ನಾನು. ದೇಶ ಆಳುವ ಬಗ್ಗೆ, ದೇಶದ ಪ್ರಧಾನಮಂತ್ರಿಯವರು ಅಂದರೆ ಇವತ್ತು ಜೀವನದ ಅಂತ್ಯದಲ್ಲಿ ಈ ಥರ ಮಾತುಗಳನ್ನು ಆಡ್ತಕ್ಕಂಥದ್ದು ನನ್ನ ಮನಸ್ಸಿಗೆ ನೋವಾಗುತ್ತೆ. ನಿಮ್ಮಲ್ಲೂ ಕೇಳ್ಕೊಳ್ತಾನೆ, ನಿಮ್ಮ ಮುಖೇನ ರಾಜ್ಯದ 6 ಕೋಟಿ ಜನತೆಯಲ್ಲೂ ಕೇಳ್ಕೊಳ್ತಾನೆ. ನನ್ನ ಜೀವನವೇ ಇದರಲ್ಲಿ ಬಂದಿದ್ದು. ಬಡವರು ಕಂಡ್ರೆ ಏನು ಮಾಡಬೇಕು ಎಲ್ಲ ಮಾಡಿದ್ದೇನೆ, ಅದೆಲ್ಲ ಹೇಳ್ತಾ
ಕಾವೇರಿ ವಿವಾದದ ವಿಷಯದಲ್ಲಿ ಕರ್ನಾಟಕಕ್ಕೆ ಇವತ್ತು ಸಿಹಿ ಹಾಗೂ ಕಹಿ. ಕಹಿ ಸುದ್ದಿ ಏನು ಅಂದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡುತ್ತೇವೆ ಅಂತ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಘೋಷಣೆ ಮಾಡಿದ್ದಾರೆ. ಈ ಬೆನ್ನಲ್ಲೇ 6,800 ಕ್ಯೂಸೆಕ್ ನೀರನ್ನು ಈ ರಾತ್ರಿಯಿಂದಲೇ ಹರಿಸಲಾಗುತ್ತಿದೆ. ಇದರಲ್ಲಿ ತಮಿಳುನಾಡಿಗೆ 4,000 ಹಾಗೂ ಮಂಡ್ಯ ರೈತರ ಬೆಳೆಗೆ 2,800 ಕ್ಯೂಸೆಕ್ ಬಿಡುಗಡೆ ಮಾಡಲಾಗಿದೆ. 12 ದಿನಗಳಿಂದ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಚೆನ್ನೈಯಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸುಧಾರಿಸ್ತಾ ಇದೆ ಅಂತ ಆಸ್ಪತ್ರೆ ಸ್ಪಷ್ಟಪಡಿಸುತ್ತಿದೆಯಾದರೂ ಜನಸಾಮಾನ್ಯರು ಮಾತ್ರ ಅದು ನಂಬೋದಕ್ಕೆ ರೆಡಿ ಇಲ್ಲ.